ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವು ಇವತ್ತು ಪ್ಯಾಸಿವ್ ಇನ್ಕಮ್ ಬಗ್ಗೆ ಮಾತಾಡೋಣ. ಏನಪ್ಪ ಆ, ಈ ಸ್ಟಾಕ್ಸಲ್ಲೂ ಪ್ಯಾಸಿವ್ ಇನ್ಕಮ್ಗೂ ಏನು ಸಂಬಂಧ ಅಂತ ನಿಮಗೆ ಕ್ವಶನ್ ಇರ್ಬೋದು. ಈಗ ಸ್ಟಾಕ್ಸಲ್ಲೂ ನಾವು ಹೇಗೆ ಪ್ಯಾಸಿವ್ ಇನ್ಕಮ್ ಮಾಡ್ಬೋದು, ಪ್ರತಿ ವರ್ಷ ಹೇಗೆ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದಷ್ಟು ಅಮೌಂಟು ಈಗ ಫಿಕ್ಸ್ಡ್ ಇನ್ಕಮಲ್ಲಿ ಹೇಗೆ ಒಂದಷ್ಟು ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತೆ, ಅದೇ ಥರ ಒಂದು ಕಾನ್ಸೆಪ್ಟ್ ಇದೆ ಸ್ಟಾಕ್ಸಲ್ಲಿ ಡಿವಿಡೆಂಡ್ ಅಂತ. ಡಿವಿಡೆಂಡ್ ಅಂದರೆ ಏನು ಅಂತಂದರೆ, ಕಂಪನಿಯವ್ರು ನಡೆಸ್ತಾ ಇರೋ ಪ್ರಾಫಿಟಲ್ಲಿ ಸ್ವಲ್ಪ ಅಮೌಂಟು ಶೇರ್ ಹೋಲ್ಡರ್ಸ್ಗಳಿಗೆ ಕೊಡ್ತಾರೆ. ಶೇರ್ ಹೋಲ್ಡರ್ಸ್ಗಳು ಕೊಡಬೇಕಾದ್ರೆ ಇಷ್ಟು ಒಂದು ಯೂನಿಟ್ಗೆ ಅಂದರೆ ಒಂದು ಸ್ಟಾಕ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಸೊ ಕೆಲವು ಕಂಪನಿಗಳು ಮೋರ್ ದೆನ್ 5% ಇದು ಡಿವಿಡೆಂಟ್ನ ಕೊಡುತ್ತೆ. ಸೊ ಆ ಥರ ಕಂಪನಿನ ಐಡೆಂಟಿಫೈ ಮಾಡೋಣ. ಸೊ ಅದು ಹೇಗೆ ಪ್ಯಾಸಿವ್ ಇನ್ಕಮಾಗಿ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಆನ್ ಎನ್ ಹೈಯರ್ ಲೆವೆಲಲ್ಲಿ ಹೇಳ್ತೀನಿ. ನಿಮಗೆ ಆನ್ ಎನ್ ಹೈಯರ್ ಲೆವೆಲ್ಲು ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕಾದ್ರೆ ಒಂದು ಸ್ಕ್ರೀನರ್ ಅನ್ನೋದನ್ನ ಯೂಸ್ ಮಾಡೋಣ. ಸ್ಕ್ರೀನರ್ ಅನ್ನೋದು ಒಂದು ವೆಬ್ಸೈಟ್ ಇದೆ. ನೀವು ಸ್ಕ್ರೀನರ್ಗೆ ಲಾಗಿನ್ ಆದರೆ ಕೆಲವು ಕೆಲಸಗಳು ಮಾಡ್ಬೋದು ಸ್ಕ್ರೀನರಲ್ಲಿ. ಏನಪ್ಪ ಅಂತಂದರೆ, ಇಲ್ಲಿ ಸ್ಕ್ರೀನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪ್ರೀ ಡಿಫೈನ್ಡ್ ಸ್ಕ್ರೀನ್ಸ್ಗಳಿರುತ್ತೆ. ಏನಿದು ಸ್ಕ್ರೀನ್ಸ್ ಅಂದರೆ, ನಾನು ಎಕ್ಸಾಂಪಲ್ ಈಗ ಡಿವಿಡೆಂಟ್ ಈಲ್ಡ್ ಬಗ್ಗೆ ಹೇಳ್ತಿದ್ದೆ. ಈಗ ಆಲ್ರೆಡಿ ಒಬ್ರು ಯಾರೋ ಡಿವಿಡೆಂಟ್ ಈಲ್ಡ್ ಬಗ್ಗೆ ಒಂದು ಫಾರ್ಮುಲಾ ಬರೆದಿದ್ದಾರೆ. ಏನಪ್ಪ ಅಂದರೆ, ಇಲ್ಲಿ ಬಂದು ಡಿವಿಡೆಂಟ್ ಈಲ್ಡ್ ಗ್ರೇಟರ್ ದೆನ್ 2 ಅಂತ ಹಾಕಿದ್ದಾರೆ. ನಾನು ಏನು ಮಾಡ್ತೀನಿ, ಗ್ರೇಟರ್ ದೆನ್ 5 ಅಂತ ಮಾಡ್ತೀನಿ. ಈ 5 ಅಂತ ಮಾಡ್ಬಿಟ್ಟು ಡಿವಿಡೆಂಟ್ ಪೇಔಟು 100%, ಪ್ರಾಫಿಟ್ ಪ್ರತಿ ವರ್ಷ 3 ವರ್ಷದಿಂದ ಮೋರ್ ದೆನ್ 10% ಗ್ರೋತ್ ಆಗ್ತಾಯಿದೆ. ಹಾಗೆ ಮೋರ್ ದೆನ್ 5 years 10%, ಈ ಥರ ಒಂದಷ್ಟು ಫಿಲ್ಟರ್ ಕೆಟಗರಿನ ಇಟ್ಕೊಂಡಿದ್ರೆ ನನಗೆ ಇಷ್ಟೆಲ್ಲ ಡೀಟೇಲ್ಸ್ ಬೇಡ. ಬೇಕಾದ್ರೆ ನಾನು ಒಂದಷ್ಟನ್ನ ತೆಗೆದುಬಿಟ್ಟು ಇದನ್ನು ರನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಈಗ ನನಗೆ ಲಿಸ್ಟ್ ಆಫ್ ಕಂಪನಿಯಲ್ಲಿ ಏನು ಡಿವಿಡೆಂಡ್ ಕೊಡುತ್ತೆ ಅದ್ರದ್ದು ಇನ್ಫಾರ್ಮೇಷನ್ ಎಲ್ಲ ಇಲ್ಲಿಗೆ ಬಂದುಬಿಡುತ್ತೆ. ಆಯಿತಾ? ಸೊ ನಾನು ಆನ್ ಎನ್ ಹೈಯರ್ ಲೆವೆಲ್ಲು ನಿಮಗೆ ಕೆಲವು ಕಂಪ್ನಿಗಳ ಬಗ್ಗೆ ಈಗ ಆಲ್ರೆಡಿ ನಾವು ಒಂದಷ್ಟುನ ಇಲ್ಲಿ ತೋರಿಸ್ತಾ ಇರೋದು. ಒಂದಷ್ಟು ಕಂಪನಿಗಳು ಅವ್ರು ಪ್ರತಿ ವರ್ಷ ಡಿವಿಡೆಂಟ್ ಎಷ್ಟು ಕೊಡ್ತಾರೆ ಅಂತ. ಇದು 339% ಜಾಸ್ತಿ ಇದೆ, 8.3 ಇದೆ, 7.27 ಇದೆ. ಬಟ್ ನಾನು ಎಲ್ಲದನ್ನು ನಾನು ಕವರ್ ಮಾಡ್ತಾಯಿಲ್ಲ, ಕೆಲವನ್ನ ಕವರ್ ಮಾಡ್ತೀನಿ. ಯಾಕೆ ಅಂತಂದರೆ, ಒಂದು ಮಾತನ್ನ ನಾವು ಅರ್ಥ ಮಾಡ್ಕೋಬೇಕು. ಡಿವಿಡೆಂಡ್ ಬಗ್ಗೆ ಮಾತಾಡಿದಾಗ ಈ ಡಿವಿಡೆಂಡ್ ಪೇಯಿಂಗ್ ಕಂಪನಿಗಳಲ್ಲಿ ಗ್ರೋತು ಯೂಶಲಿ ಕಡಿಮೆ ಇರುತ್ತೆ. ಏನಪ್ಪ ಇದರ ಅರ್ಥ ಅಂತಂದರೆ, ಯೂಶಲಿ ಕಂಪನಿನಲ್ಲಿ ಪ್ರಾಫಿಟ್ ಬಂದಾಗ ಅವ್ರದ್ದು 6% 5% ಕಂಪನಿ ಇದು ಪ್ರಾಫಿಟ್ ನಮಗೆ ಇದು ಶೇರ್ ಹೋಲ್ಡರ್ಸ್ಗೆ ಕೊಟ್ಬಿಡ್ತಾ ಇದ್ದಾರೆ ಅಂತಂದರೆ ಅವ್ರದ್ದು ಡೆವಲಪ್ಮೆಂಟ್ ಕಡೆ ಅಂತ ಫೋಕಸ್ ಮಾಡ್ತಾ ಇಲ್ಲ ಅಂತ. ಅದು ಒಂದು ಪಾದ ಆದರೆ, ಇನ್ನೊಂದು ಕೆಲವು ಕಂಪನಿಗಳು ಆಲ್ರೆಡಿ ಬೃಹದಾಕಾರವಾಗಿ ಬೆಳೆದುಬಿಟ್ಟಿರುತ್ತೆ. ಸೊ ಅಲ್ಲಿ ಗ್ರೋತ್ದು ತುಂಬ ಅಂತ ಏನು ಆಪರ್ಚುನಿಟೀಸ್ಗಳಿರಲ್ಲ, ಬಟ್ ಅವ್ರಿಗೆ ಕಾನ್ಸ್ಟೆಂಟಾಗಿ ಒಂದು ಮೋಟ್ ಅಂತ ಇರುತ್ತೆ, ಅದ್ರ ಮೂಲಕ ಗ್ರೋ ಆಗ್ತಾ ಇರ್ತಾರೆ. ಸೊ ಹೀಗೆ ಮಾತಾಡ್ದಾಗ ನಾನು ಒಂದು ಮೊದಲನೇ ಎಕ್ಸಾಂಪಲ್ಲು ಕೋಲ್ ಇಂಡಿಯಾ ತೊಗೊಳ್ತೀನಿ. ಅಂದರೆ ಇದು ಈಗ ನಾನು ಫಸ್ಟು ಒಂದು ಸೆಟ್ ಹೇಳ್ತೀನಿ, ಅದು ತುಂಬ ಸೇಫೆಸ್ಟ್ ಸೆಟ್ಟು. ಆ ಸೆಟ್ ಮೂಲಕ ಹೋಗೋಣ. ಈಗ ಕೋಲ್ ಇಂಡಿಯಾ ಬಗ್ಗೆ ಮಾತಾಡೋಣ. ಕೋಲ್ ಇಂಡಿಯಾ ಐ ಥಿಂಕ್ ಈಗ ಒಂದು 2 ವಾರದಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಅದಕ್ಕೂ ಮುಂಚೆ ನೀವು ಒಂದು ನೋಡ್ಬೋದು, ಒಂದು ವರ್ಷದಿಂದ ಈ 360 to 380 ರೇಂಜಲ್ಲೇ ಹೋಗ್ತಾ ಇದೆ. ಇಲ್ಲಿ ಓಡಿದ ರೀಸನ್ ಬಂದು ಕೋಲ್ದು BP ಇನ್ನೊಂದು ಇವ್ರದ್ದು ಸಬ್ಸಿಡರಿ ಬಂದು ಲಿಸ್ಟ್ ಆಗೋದ್ರಿಂದ ಅದರದ್ದೇ ಆದ ಮಾರ್ಕೆಟ್ ವ್ಯಾಲ್ಯೂ ಬಂತು. ಬಟ್ ಎನಿವೆ, ಇದು ಅದ್ರ ಬಗ್ಗೆ ಮಾತಾಡೋದಲ್ಲ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ನಾನು ಏನು ಹೇಳೋಕ್ಕೆ ಬಯಸಿದ್ದೆ ಅಂತಂದರೆ, ಇದು ವ್ಯಾಲ್ಯೂ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಇದು 5-6 ವರ್ಷ ಬೇಕು ಗ್ರೋ ಆಗಬೇಕು ಅಂತಂದರೆ, ಅಂದರೆ ಡಬಲ್ ಆಗಬೇಕು ಅಂತಂದ್ರೆ. ನೋಡಿ, ಇಲ್ಲೆಲ್ಲ ಕಾನ್ಸ್ಟೆಂಟ್ ಆಗಿತ್ತು. ಒಂದು ಪಾಯಿಂಟ್ ಯಾವುದೋ ಒಂದು ಟೈಮ್ ಬರುತ್ತೆ, ಅದು ಡಬಲ್ ಆಗುತ್ತೆ. ಅದು ಮ್ಯಾಟ್ರ್ ಆಗಲ್ಲ. ಇದು ಏನು ಕೇಳಿದೆ ಅಂತಂದರೆ, ನಿಮ್ಮ ಡಿವಿಡೆಂಟ್ ಹೀಲ್ಡ್ ಇರೋ ಕಂಪನಿಗಳು ಜಾಸ್ತಿ ಗ್ರೋ ಆಗಲ್ಲ, ತುಂಬ ಸ್ಲೋ ಆಗಿ ಗ್ರೋ ಆಗುತ್ತೆ. ಬಟ್ ಓಕೆ, ಪ್ರಾಬ್ಲಮ್ ಏನಿಲ್ಲ. 5 yearsಗೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ನೋಡಿ 120-150% ಇದಾಗಿದೆ. ಅಂದರೆ ₹100 ಹಾಕಿದರೆ 150 ರೂಪಾಯಿ ಆಗಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗ್ರೋತ್ ಬಗ್ಗೆ. ಇದು ಗ್ರೋತ್ ಬಗ್ಗೆ ಮಾತಾಡ್ತಿಲ್ಲ, ಡಿವಿಡೆಂಡ್ ಬಗ್ಗೆ ಮಾತಾಡ್ತೀವಿ. ಸೊ ಇನ್ಯಾಕೆ ಡಿವಿಡೆಂಡ್ ಬಗ್ಗೆನೇ ಮಾತಾಡೋಣ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂತ ಬಂತು ಅಂದರೆ ಇಲ್ಲಿ ಡಿವಿಡೆಂಡ್ದು ಹಿಸ್ಟ್ರಿ ಸಿಗುತ್ತೆ. ಆಯಿತಾ? ನಾನು ಈ ಬೈಬ್ಯಾಕು ಮತ್ತು ಇನ್ನೊಂದಷ್ಟಿದೆ. ಬೈಬ್ಯಾಕ್ ಅಂದರೆ ಅದು ವಾಪಸ್ ತೊಗೊಳ್ಳೋದು, ಸ್ಪ್ಲಿಟ್ಟು, ಬೋನಸ್ಸು, ಈ ಥರ ತುಂಬಾ ಕಾನ್ಸೆಪ್ಟ್ಗಳಿದೆ. ಅದ್ರ ಬಗ್ಗೆ ಹೇಳೋದು ಇನ್ನೊಂದು ಸಪ್ರೇಟ್ ಇದ್ರಲ್ಲಿ ಕವರ್ ಮಾಡ್ತೀನಿ. ಅದು ಎಂತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇದು ಲಾಸ್ಟ್ ವರ್ಷ ನವಂಬರಲ್ಲಿ ಒಂದು ಶೇರ್ಗೆ ₹10 ಡಿವಿಡೆಂಡ್ ಕೊಟ್ಟಿದೆ. ಆಗಸ್ಟಲ್ಲಿ ₹5 ಚಿಲ್ಲರೆ. ಮತ್ತು ಅದೇ ಆಗಸ್ಟಲ್ಲೇ 5.5, ಆಲ್ಮೋಸ್ಟ್ ₹10 ಅಂತಲೇ ಅಂದ್ಕೊಳ್ಳಿ. ಮತ್ತು ಜನವರಿನಲ್ಲಿ ₹5.5. ಅದರ ಅರ್ಥ ಒಂದು ವರ್ಷಕ್ಕೆ ₹25 ಡಿವಿಡೆಂಡ್ ಬಂದಿದೆ. ₹380 ಶೇರು. ನಾನು 380 ಅಂತ ಕನ್ಸಿಡರ್ ಮಾಡ್ತೀನಿ, ಯಾಕಂದರೆ ರೀಸೆಂಟಾಗಿ ಕನ್ಸಿಡರ್ ಮಾಡಲ್ಲ. 380ಕ್ಕೆ ₹25 ಡಿವಿಡೆಂಡ್ ಕೊಟ್ಟಿದೆ ಅಂತ ಅಂದರೆ 25 ಡಿವೈಡೆಡ್ ಬೈ 380.
ಆಯಿತಾ. ಇದು ಆಲ್ಮೋಸ್ಟು 6.5% ನಿಮಗೆ ಇದು ಬಂದಂಗೆ, ಅಂದರೆ 6.5% ಅಷ್ಟು ರಿಟರ್ನ್ ಇದ್ದಾಗೆ. ಸೊ ಅಡ್ವಾಂಟೇಜ್ ಏನಪ್ಪ ಇರೋದು, 6.5% ರಿಟರ್ನು ಅಂತಂದರೆ ನೀವು ₹100 ಹಾಕಿದ್ರೆ ₹6 ವಾಪಸ್ ನಿಮ್ಗೆ ಬರುತ್ತೆ. ಸ್ಟಾಕು ಗ್ರೋ ಆಗೋದು ಮಾಮೂಲಿ ಸ್ಲೋ ಆಗಿ ಗ್ರೋ ಆಗುತ್ತೆ, ಬಟ್ ರಿಟರ್ನು ನಿಮಗೆ 6.5% ಬರುತ್ತೆ. ನಾನು ಇದೇಂತ ಕೇಳ್ತಾ ಇದ್ದೀನಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ಕಟ್ತೀರಾ ಬಾಡಿಗೆ ಪರ್ಪಸ್ಗೋಸ್ಕರ ಅಂತಂದರೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 50 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ. ಆ 50 ಲಕ್ಷದ ಇನ್ವೆಸ್ಟ್ ಮಾಡೋದ್ರಲ್ಲಿ ಒಂದು ಮನೆ ಬಾಡಿಗೆ ಒಂದು 25,000 ಬರುತ್ತೆ ಅಂತ ಅಂದ್ಕೊಳ್ಳಿ. 25,000 ಇಂಟು 12 ಮಾಡಿದ್ರೆ ನಿಮಗೆ ಏನಿಲ್ಲ ಅಂದರೂ 25 ಇಂಟು 12 ಇಷ್ಟು ಮಾಡಿದ್ರೆ 3 ಲಕ್ಷ ನಿಮಗೆ ಡಿವಿಡೆಂಡ್ ಅಂದರೆ ನಿಮ್ಮ ಇದು ಬರೋದು ಮನೆ ರೆಂಟು. ಅದೇ ಥರ ನೀವು ಈಗ ನಾನು 50 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತಲೇ ಅಂದ್ಕೊಳ್ಳಿ. 50 ಲಕ್ಷ 50,000 ಆಯ್ತು. 50 ಲಕ್ಷ ಡಿವೈಡೆಡ್ ಬೈ 380. ಯಾಕೆಂತಂದರೆ ನಾನು 380 ಎಂತಕ್ಕೆ ಹಾಕೊಳ್ತಾ ಇದ್ದೀನಿ ಅಂತಂದರೆ, ಆಗಲೇ ಹೇಳ್ದಂಗೆ ಇದು ಒಂದು ರೇಂಜಲ್ಲಿ ನಾನು ತುಂಬ ಒಂದು ವರ್ಷದಿಂದ ಒಂದು 350ರಿಂದ 380ರಲ್ಲೇ ಇತ್ತು, ಇತ್ತೀಚೆಗೆ ಓಡಿರೋದು. ಸೊ ಹಾಗಾಗಿ 380 ಅಂತ ಒಂದು ಆ್ಯಾವ್ರೇಜಲ್ಲಿ ತೊಗೋತಾ ಇದ್ದೀನಿ. ಒಂದು 16,000 ಶೇರ್ ನನ್ನ ಹತ್ರ ಇರುತ್ತೆ. 16,000 ಶೇರು ಇಂಟು 25 16,000 ಇಂಟು 25 ಮಾಡಿದ್ರು ನನಗೆ ಹತ್ತತ್ರ 4 ಲಕ್ಷ ಪ್ಯಾಸಿವ್ ಆಗಿ ಇನ್ಕಮ್ ಬರೋಕ್ಕೆ ಶುರು ಆಗುತ್ತೆ. ಸೊ ಇದು ನಾನು ಏನಕ್ಕೆ ಇದು ಮನೆ ಕಟ್ಸೋದಕ್ಕಿಂತ ಇದು ಬೆಟರ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಮನೆ ಕಟ್ಸಿದ್ರು ಮತ್ತು ಇದ್ರದ್ದು ಯೂಶ್ವಲಿ ಮನೆ ಕಟ್ಸಿದ್ರು ಅದ್ರ ವ್ಯಾಲ್ಯೂ ಇವೆಂಚುಲಾಗಿ ಗ್ರೋ ಆಗುತ್ತೆ, ಸ್ಟಾಕ್ಸಲ್ಲೂ ಸ್ವಲ್ಪ ಗ್ರೋ ಆಗುತ್ತೆ. ಒಂದು ರಿಸ್ಕ್ ಏನಿದೆ ಅಂದರೆ ಸ್ಟಾಕ್ಸಲ್ಲಿ ಸ್ವಲ್ಪ ಡೌನ್ ಸೈಡ್ ಹೋಗೋದಿರುತ್ತೆ, ಮನೆ ಕಟ್ಸೋದ್ರಲ್ಲಿ ಡೌನ್ ಸೈಡ್ ಇರಲ್ಲ. ಬಟ್ ಟೆನೆಂಟ್ ಖಾಲಿ ಆದಾಗ ನಾವು ಅದ್ರದ್ದು ಮೇಂಟೆನೆನ್ಸ್ ಇರುತ್ತೆ, ರಿಪೇರಿ ಇರುತ್ತೆ ಮತ್ತು ಓವರಾಲ್ ಇರುತ್ತೆ, ನಾವು ನಿಂತ್ಕೊಂಡು ನೋಡ್ಕೋಬೇಕಾಗುತ್ತೆ. ಈ ಡಿವಿಡೆಂಟ್ ವಿಷಯಕ್ಕೆ ಬಂತು ಅಂದಾಗ ನಾವು ಇದ್ಯಾವುದು ನಾವೇನು ಎಕ್ಸ್ಟ್ರಾ ಮಾಡೋದೇನಿಲ್ಲ, ಆಟೋಮೆಟಿಕ್ಕಾಗಿ ಎವ್ರಿ ಇಯರ್ ನಮ್ಗೆ ದುಡ್ಡು ಬಂದು ಬರ್ತಾ ಇರುತ್ತೆ. ಸೊ ನಾ ಹಾಗೆ ಹೇಳ್ದಂಗೆ ನಾವು 50 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನನಗೆ 3 ಲಕ್ಷ ವಾಪಸ್ ಬಾಡಿಗೆ ಬರುತ್ತೆ ಅಂತಂದರೆ, ಇದರಲ್ಲಿ 50 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನನಗೆ 4 ಲಕ್ಷ ಇನ್ ರಿಟರ್ನ್ ಬರ್ತಾಯಿದೆ ಪ್ರತಿ ವರ್ಷ ವಿತೌಟ್ ಎನಿ ಚೇಂಜು. ಮತ್ತು ಇದ್ರದ್ದು ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇದು ಇವೆಂಚುಯಲಾಗಿ ಗ್ರೋ ಆಗ್ತಾ ಹೋಗುತ್ತೆ. ಈವನ್ ಮನೆ ತೊಗೊಂಡ್ರೂ ಅದ್ರದ್ದು ಸೈಡ್ ವ್ಯಾಲ್ಯೂ ಗ್ರೋ ಆಗ್ತಾ ಹೋಗುತ್ತೆ. ಬಟ್ ಇದ್ರದ್ದು ಟ್ವೈಸು 4 ಟೈಮ್ಸು ಗ್ರೋ ಆಗೋದು ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಎಕ್ಸ್ಪೋನೆನ್ಷಿಯಲ್ ಸ್ವಲ್ಪ ಮನೆಗಿಂತ ಗ್ರೋ ಆಗೋದು ಜಾಸ್ತಿನೇ ಇರುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡ್ತಾ ನಾವು ಕೋಲ್ ಇಂಡಿಯಾ ಏನಿದೆ, ಇದೊಂದು ಸೆಕ್ಯೂರ್ ಇದೆ. ಆನ್ ಹೈಯರ್ ಲೆವೆಲ್ ಏನಕ್ಕೆ ಸೆಕ್ಯೂರ್ ಹೇಳ್ತೀನಿ ಅಂದರೆ, ಇದೊಂಥರ ಇದೊಂದೇ ಕಂಪನಿ ಮೇಯ್ನಾಗಿ ಇಂಡಿಯಾದಲ್ಲಿ ಕೋಲ್ನ ಪ್ರೊಡ್ಯೂಸ್ ಮಾಡೋದು. ಸೊ ಇದಕ್ಕೆ ಯಾರೂ ಕಾಂಪಿಟೇಟಿವ್ ಇಲ್ಲ. ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಇದೆ. ಆನ್ ದ ನೆಗೆಟಿವ್ ಸೈಡ್ ನೋಡಿದ್ರೆ ಗೌರ್ಮೆಂಟ್ ಪುಷು ಕೋಲಿಂದ ಎಲೆಕ್ಟ್ರಿಸಿಟಿ ಕಡೆ ಹೋಗಬೇಕು ಅಂತಿದೆ. ಬಟ್ ಇದು ಗೌರ್ಮೆಂಟ್ ಕಂಪನಿ ಆಗಿರೋದ್ರಿಂದ ನಾವು ಅಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇನು ಎಕ್ಸ್ಪೆಕ್ಟ್ ಮಾಡೋದೇನು ಬೇಕಿಲ್ಲ. ಇವೆಂಚುಲಿ ಗ್ರೋತ್ ಇರುತ್ತೆ. ಇದು 6% ಮಿನಿಮಮ್ ಡಿವಿಡೆಂಡ್ ಕೊಡುತ್ತೆ. ಸೊ ಇದು ಪ್ಯಾಸಿವ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ಬೋದು ನೀವು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮನೆ ಕಟ್ಟಿಸ್ಬೇಕು ಅಂದರೆ ನಿಮ್ಗೆ ಅಪ್ಫ್ರಂಟ್ 50 ಲಕ್ಷ ಬೇಕೇ ಬೇಕು. ಇದರಲ್ಲಿ ಹಂಗಲ್ಲ. ಕೋಲ್ ಇಂಡಿಯಾದಲ್ಲಿ ನೀವು 1 ಶೇರು ತೊಗೋಬೋದು, 10 ಶೇರು ತೊಗೋಬೋದು, 10,000 ಶೇರು ತೊಗೋಬೋದು, 1,00,000 ಶೇರು, ಲಿಮಿಟೇ ಇಲ್ಲ. ಸೊ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅಷ್ಟು ಹಂಗೆ ಇನ್ವೆಸ್ಟ್ ಮಾಡ್ಕೊತಾ ಹೋಗ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಲಿಕ್ವಿಡೇಟ್ ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಲಿಕ್ವಿಡೇಟ್ ಮಾಡ್ಬೋದು. ಇಷ್ಟೆಲ್ಲ ಕನ್ಸಿಡರ್ ಮಾಡಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಯಾಸಿವ್ ಇನ್ಕಮ್ ಕಡೆ ನೋಡ್ತೀರಾ ಅಂತಂದರೆ ಈ ಥರ ಶೇರ್ಸು ಗ್ರೋತ್ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಡಿವಿಡೆಂಟ್ ಕಂಟಿನ್ಯೂಸ್ ಆಗಿ ಕೊಡುತ್ತೆ. ನಿಮಗೆ ಪ್ಯಾಸಿವ್ ಆಗಿ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಅದೇ ಥರ ನಾನು ಈ REC ಲಿಮಿಟೆಡ್ಡು ಇದು ನೋಡಿ 4.897 ಇದು ಗೌರ್ಮೆಂಟ್ ಕಂಪನಿ. ಇದು ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ಗೆ ಲೋನ್ ಕೊಡೋ ಕೆಲಸ ಮಾಡುತ್ತೆ. ONGC ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿ, ಇದು ಎಕ್ಸ್ಪ್ಲೋರೇಷನು. ಇದು ₹5 ಅಷ್ಟು ಡಿವಿಡೆಂಡ್ ಕೊಡುತ್ತೆ, ಅಂದರೆ 5% ಎವ್ರಿ ಇಯರು. ಇದು ಅಷ್ಟೇ ಆಲ್ಮೋಸ್ಟ್ 4.5% ಕೊಡುತ್ತೆ. ಗೇಲು ಇದು ಅಷ್ಟೇ ಗ್ಯಾಸ್ ರಿಲೇಟೆಡ್ ಇದೆ. ಇದು ಗೌರ್ಮೆಂಟ್ ಕಂಪನಿ. ಪವರ್ ಫೈನಾನ್ಸ್ ಕಾರ್ಪೊರೇಷನು, ಇದೆಲ್ಲ ಪವರ್ ರಿಲೇಟೆಡ್ ಕಂಪನಿಗಳಿಗೆ ಫೈನಾನ್ಸ್ ಕೊಡುತ್ತೆ. ಸೊ ಇದು ಮತ್ತು BPCL ಇಲ್ಲಿ ನೋಡಿದ್ರೆ ನಿಮಗೆ 2.5% ಅಂತ ಕಾಣಿಸುತ್ತೆ. ಬಟ್ ನಾನು ಇನ್ನೊಂದು ಅಡಿಷ್ನಲ್ ಹೇಳೋಕ್ಕೆ ಬರ್ತೀನಿ. ಇದು 2.5% ಎಂತ ಕಡಿಮೆ ಅಂತ ಅನ್ಸಿದ್ರು, ಇವ್ರದ್ದೊಂದು ಪಾಯಿಂಟ್ನ ನಾನು ಹೇಳಲೇಬೇಕಿತ್ತು. ಇವ್ರದ್ದು ಸ್ಪ್ಲಿಟ್ಗಳು ನೋಡಬೇಕಾಗುತ್ತೆ ನಾವು. ಸ್ಪ್ಲಿಟ್ಗಳಂತ ಬೋನಸ್ಸು ನೋಡಿ. ಇದರ ಅರ್ಥ ಏನಂದರೆ 2024ಅಲ್ಲಿ ನಿಮ್ಮ ಹತ್ರ 1 ಶೇರ್ ಇತ್ತು ಅಂದರೆ 1:1 ಮಾಡಿದ್ದಾರೆ, ಅಂದರೆ ಇನ್ನೊಂದು ಶೇರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಈ ಒಂದು ವ್ಯಾಲ್ಯೂ ಅದಿತ್ತು ಅಂತ ನಿಮ್ಮದು ಇವೆಂಚುಲಿ ಗ್ರಾಫ್ ಬೆಳೀತಾ ಹೋದಂಗೆ, ಈಗ 100 ಶೇರ್ ಇತ್ತು ಅಂದರೆ ಅದು 200 ಶೇರ್ ಆಗಿರುತ್ತೆ ಬೋನಸ್ಸು. ಬಟ್ ವ್ಯಾಲ್ಯೂನೂ ಹಂಗೆ ಕಡಿಮೆ ಆಗಿರುತ್ತೆ. ಬಟ್ ನೀವು 5 ಇಯರ್ಸ್ ನೋಡಿ, ಅದರದ್ದು ಗ್ರೋತು ಹಂಗೆ ಜಾಸ್ತಿ ಹೋಗ್ತಾನೆ ಇದೆ. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಏನಿದೆ ಅಂತಂದರೆ, ನಾನು ಜಸ್ಟ್ 1 ವರ್ಷದ ಹೇಳಿದೆ. ನೀವು ಇದ್ದು ಡಿವಿಡೆಂಟು ಈಗ ನೋಡಿ, ಈ 2025ಅಲ್ಲಿ ಆಲ್ಮೋಸ್ಟು 15ರಿಂದ 17 ರೂಪಾಯಿವರೆಗೂ ಕೊಟ್ಟಿದ್ದಾರೆ.
ಅದೇ 2024 ಬರೀ 10 ರೂಪಾಯಿ ಕೊಟ್ಟಿದ್ದಾರೆ. 2023 ನೋಡಿ 25 ರೂಪಾಯಿ ಇದೆ. ಇಟ್ ಡಿಪೆಂಡ್ಸ್ ಆನ್ ಪರ್ಫಾರ್ಮೆನ್ಸ್. ಆ ಕಂಪನಿ ಏನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿತ್ತು ಅಂದರೆ ಡಿವಿಡೆಂಟು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮಿನಿಮಮ್ 4% ಅಂತ ಈ ಥರ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಈ ಥರ ಕಂಪ್ನಿಗಳಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ. ಮತ್ತು 23 ರುಪೀಸು ನೋಡ್ಬೋದು. ಸೊ ಇದು ಹೋಗ್ತಾ ಹೋಗ್ತಾ ಜಾಸ್ತಿ ಕೊಡ್ತಾನೆ ಹೋಗುತ್ತೆ. ನಿಮಗೆ ಬೋನಸ್ಸು ಸ್ಪ್ಲಿಟ್ ಅಂತ ಆಗ್ತಿದ್ರೆ ನಿಮ್ಮದು ವ್ಯಾಲ್ಯೂನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಡಿವಿಡೆಂಟು ನಿಮಗೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗೋದು ಜಾಸ್ತಿ ಆಗುತ್ತೆ. ಇಟ್ ಇಸ್ ಈಕ್ವಲೆಂಟ್ ಟು ರೆಂಟು ಅಷ್ಟೇ. ರೆಂಟಲ್ಲಿ ನೀವು ಯಾರು ಮನೆ ಖಾಲಿ ಮಾಡಿದ್ರೆ ಒಂದು 10% ಇನ್ಕ್ರೀಸ್ ಮಾಡ್ತೀರಾ. ಅದೇ ಥರ ಇದು ಶೇರ್ ವ್ಯಾಲ್ಯೂ ಗ್ರೋ ಆಗ್ತಿದ್ದಂಗೆ ಡಿವಿಡೆಂಟ್ ಇದು ಬೋನಸ್ ಸ್ಪ್ಲಿಟ್ ಕೊಡ್ತಿದ್ದಾಗೆ ಈ ನಿಮಗೆ ಡಿವಿಡೆಂಟ್ ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೊಂದು ರೀತಿ ನೀವು ಒಂದು ಪಾಯಿಂಟ್ ಆಫ್ ಟೈಮು ನೀವು ಈಗೇನು ಪ್ಯಾಸಿವ್ ಅನ್ಕೋತೀರೋ ಅದೇ ಮೇನ್ ಸೋರ್ಸ್ ಆಫ್ ಇನ್ಕಮು ಆದರೂ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್, ಅದೊಂದು ಪ್ರಾಬಬಿಲಿಟಿ ಅಷ್ಟೇ. ಬಟ್ ಇಷ್ಟು ಕಂಪನಿನ ಏನು ಹೇಳಿದೆ ಇದೆಲ್ಲ ನಾನು ನಿಮಗೆ ರಿಸ್ಕ್ ಇಲ್ಲದೇ ಸೇಫಾಗಿ ಇದು ಕೊಡುತ್ತೆ. ಅಂದರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ನ ಹಾಕ್ಬೋದು. ಆನ್ ದ ಅದರ್ ಸೈಡು ಒಂದು ಬೋನಸ್ ಅಂತ ಅಂದ್ಕೊಳ್ಳಿ. ಇದು ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ ಅಂತ. ಈ ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ ಬಗ್ಗೆ ನಾನು ಹೇಳ್ತಾ ಏನಪ್ಪ ಅಂದರೆ ಇದು ಇನ್ವಿಟ್ಸ್ ಕೆಟಗರಿಗೆ ಬರುತ್ತೆ. ಇದು ಡೈರೆಕ್ಟ್ ಶೇರ್ ಅಲ್ಲ. ಅಂದರೆ ಇನ್ವಿಟ್ಸ್ ಅಂತ ಅಂದರೆ ಏನಪ್ಪ ಅಂತಂದರೆ ನಾನು ಹೈಯರ್ ಲೆವೆಲ್ ಹೇಳ್ಬಿಡ್ತೀನಿ. ಈಗ ನಾನೊಂದು ರೋಡ್ ಮಾಡಿದ್ದೀನಿ. ಆ ರೋಡ್ಗೆ ನಾನು ಟೋಲ್ ಯೂಸ್ ಮಾಡ್ಕೊಳ್ತೀನಿ, ಟೋಲ್ ತೊಗೋತೀನಲ್ಲ, ಅದಕ್ಕೊಂದು ಟ್ರಸ್ಟ್ ಅಂತ ಫಾರ್ಮ್ ಮಾಡಿಬಿಟ್ಟು ಕೆಲವು ರೋಡ್ಗಳದ್ದು ಗ್ರೂಪ್ನ ಮಾಡಿಬಿಟ್ಟು ಅದಕ್ಕೊಂದು ಟ್ರಸ್ಟ್ ಮಾಡ್ತೀನಿ. ಆ ಟ್ರಸ್ಟ್ನ ಇನ್ವಿಟ್ಸ್ ಅಂತ, ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತಾರೆ. ಸೊ ಅದು ಈ ಕೆಟಗರಿಗೆ ಬರುತ್ತೆ. ಈ ಕೆಟಗರಿಯಲ್ಲಿ ನೀವು ನೋಡ್ಬೋದು ಇದ್ರದ್ದು ಬೇಸ್ ಬಂದು ಬರೀ ಡಿವಿಡೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ರೋಡ್ ರಿಪೇರಿ ಇದ್ದರೆ ಅದೆಲ್ಲ ಮಾಡ್ಕೊಳ್ಳೋದು. ಸೊ ಬಂದಿದ್ದು ದುಡ್ಡನ್ನೇ ಎಲ್ಲರಿಗೂ ಶೇರ್ ಮಾಡೋದು. ಸೊ ಇದೇಂತಕ್ಕಪ್ಪ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಬಂದು ಬರೀ 1 ವರ್ಷ ಆಗಿದೆ. ಇದು ಹೆವಿ ರಿಸ್ಕಿ. ನಾನು ಏನಂತೂ ಕೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನೀವು ಇದು ತುಂಬ ಸಲ ಯೋಚನೆ ಮಾಡಿ ತೊಗೊಳ್ಳಿ. ಬಟ್ ಏನಕ್ಕೆ ನನಗೆ ಅಟ್ರಾಕ್ಟಿವ್ ಒಂದಲ್ಲಿ ಕಾರ್ಪೊರೇಟ್ ಆ್ಯಕ್ಷನ್ಗೆ ಹೋಗ್ತೀನಿ. 1 ವರ್ಷದಿಂದ ಬಂದಿರೋದು ಇದು 3.28% 2025 ಲಿಸ್ಟ್ ನೋಡಿ. ಆಲ್ಮೋಸ್ಟು 12.83 ಅದೇ ಹೇಳ್ತಾ ಇರೋದು. 1 ವರ್ಷದ ಡೇಟಾ ಇದೆ, ಇದು ತುಂಬ ಲೆಸ್ ಡೇಟಾ. ಬಟ್ ಸ್ಟಿಲ್ ನೀವು ಕನ್ಸಿಡರ್ ಮಾಡ್ಕೋಬೋದು. 12.83 ಮತ್ತು ಇದು ಮಾಡಿದ್ರೆ ಆಲ್ಮೋಸ್ಟ್ ಇದೆಲ್ಲ ಕಂಬೈನ್ ಮಾಡಿದ್ರೆ 30% ಬರುತ್ತೆ. 30% ಡಿವಿಡೆಂಟ್ ಅಂದರೆ 30% ಡಿವಿಡೆಂಟ್ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗಲೂ ಫೇಸ್ ವ್ಯಾಲ್ಯೂ ಮೇಲೆ. ಸೊ ಇಲ್ಲಿ ನೀವು ನೋಡ್ಬೋದು ಫೇಸ್ ವ್ಯಾಲ್ಯೂ 99 ಇದೆ. 30% ಡಿವಿಡೆಂಟ್ ಅಂದರೆ 30 ರೂಪೀಸ್ ಹತ್ತಿರ ಆಗೋಯ್ತು. ಸ್ಟಾಕು 73 ಇದೆ. ಸೊ 30 ರೂಪೀಸ್ ಡಿವಿಡೆಂಟ್ ಬರ್ತಾ ಇದೆ ಅಂತ ಅಂದರೆ 30 ಡಿವೈಡೆಡ್ ಬೈ 74 ಅಂತ ಹಾಕೊಂಡ್ರು ಆಲ್ಮೋಸ್ಟು 40% ಡಿವಿಡೆಂಟ್ ನಿಮ್ಗೆ ಬಂದಾಗೆ. ಅದರ್ಥ ಏನು ಅಂದರೆ ನೀವು ಹಾಕಿರೋ ದುಡ್ಡು ಇವ್ರು ಇದೇ ಥರ ಕೊಡ್ತಾ ಹೋದ್ರು ಅಂದರೆ ನೀವು ಹಾಕಿರೋ ದುಡ್ಡೇ 2 ವರ್ಷಕ್ಕೆ ವಾಪಸ್ ರಿಟರ್ನ್ ಆಗಿಬಿಡುತ್ತೆ. ಆಯಿತಾ? ಬಟ್ ಇದು ಹಿಂಗೆ ಮಾಡ್ತಾರೆ, ಇದನ್ನು ಅದ್ರ ಬಗ್ಗೆ ನಂಗೆ ಏನೂ ಐಡಿಯಾ ಇಲ್ಲ, ಗ್ಯಾರಂಟಿನೂ ಇಲ್ಲ. ಬಟ್ ಜಸ್ಟ್ ಒಂದು ನಿಮ್ಮ ಸೂಚನೆಗೆ ತರಬೇಕಿತ್ತು. ಈ ಥರದೊಂದು ರಿಸ್ಕು ಇದೆ. ಬಟ್ ರಿಸ್ಕು ಇದೆ. ನೀವು ಒಂದ್ಸಲಿ ನಿಮ್ಮ ರಿಸ್ಕ್ ಇದನ್ನ ನೋಡಿಕೊಂಡು ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದಿದೆ ಟಪಾರಿಯಾ ಟೂಲ್ಸ್ ಅಂತ. ಇದು ವೆರಿ ಇಂಟ್ರೆಸ್ಟಿಂಗು. ಯಾಕೆ ಅಂತಂದರೆ ಇದು 2021 ಡಿವಿಡೆಂಟ್ ಕೊಡ್ತಾ ಇದ್ದಾರೆ. ಇದನ್ನ ನಿಮ್ಗೆ ಬೇಕು ಅಂದ್ರೂ ನೀವು ತೊಗೊಳಕ್ಕಾಗಲ್ಲ. ಯಾಕೆಂದರೆ ಇದು ಸೆಲ್ಲರ್ಸ್ಗಳು ಸಿಗೋಲ್ಲ. ಏನಕ್ಕಪ್ಪ ಇದನ್ನು ಕವರ್ ಮಾಡ್ತಾ ಇದ್ದೀನಿ ಅಂದರೆ ನೀವು ನೋಡಿ ಸ್ಟಾಕ್ ಪ್ರೈಸ್ 14.7 ಇದೆ. ಇವರು ಡಿವಿಡೆಂಟೇ ಒಂದ್ಸಲಿಗೆ 25-30 ರೂಪಾಯಿ ಕೊಡ್ತಾರೆ. ಅಂದರೆ ನಾವೇನು ತೊಗೊಳ್ತಾ ಇದ್ದೀವಿ ಅದಕ್ಕಿಂತ ಡಬಲ್ ಇರುತ್ತೆ. ನೋಡಿ 2025 2 ಸಲ ಕೊಟ್ಟಿದ್ದಾರೆ. 32 ಮತ್ತು 25 ಅಂದರೆ ಆಲ್ಮೋಸ್ಟು 57 ರೂಪಾಯಿ ಅಷ್ಟು ಡಿವಿಡೆಂಟ್ ಕೊಡ್ತಾ ಇದ್ದಾರೆ. ಹಂಗೆ ನೀವು ಜಸ್ಟ್ ಇದೊಂದು ಇಯರ್ ಇಲ್ಲ, ಪ್ರತಿ ವರ್ಷವೂ ನೋಡಿ. 2023 ಇನ್ನೂ ಬಂಪರ್ 140 ರೂಪೀಸ್ ಕೊಟ್ಟಿದ್ದಾರೆ. 2023 ಈ ಶೇರ್ಸು 8 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು. ಅದರ ಅರ್ಥ ಏನು, 8 ರೂಪಾಯಿ ಕೊಟ್ಟು ಶೇರ್ ತೊಗೊಂಡ್ರೆ ನಿಮಗೆ 140 ರೂಪಾಯಿ ವಾಪಸ್ ಟರ್ಮ್ ಡಿವಿಡೆಂಟ್ ಕೊಡ್ತಾ ಇದ್ದಾರೆ. ಇದು ತುಂಬಾ ಈ ಕಂಪನಿ ಬಗ್ಗೆ ನಂಗೆ ಅಂಥ ಐಡಿಯಾ ಇಲ್ಲ. ಜಸ್ಟ್ ನಾನು ಏನು ಹೇಳೋಕ್ಕೆ ಬಂತೆ ಅಂದರೆ ಒಂದ್ಸಲಿ ಇವ್ರು ಈ ಥರ ಡಿವಿಡೆಂಟ್ ಕೊಟ್ಟರು ನೀವು ಹಾಕಿರೋ ದುಡ್ಡಿಗಿಂತ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಬಟ್ ಏನಪ್ಪ ಎಲ್ಲರೂ ಇದಕ್ಕೆ ತೊಗೊಳಕ್ಕೆ ನೋಡ್ತಾರಲ್ವ, ಎಲ್ಲರೂ ಹಿಂಗೆ ತೊಗೊಳಕ್ಕೆ ನೋಡೋದ್ರಿಂದ ಸೆಲ್ ಮಾಡೋರು ಯಾರೂ ಇಲ್ಲ. ನಿಮ್ಗೆ ಬೇಕು ಅಂದ್ರೂ ಸಿಗೋಲ್ಲ. ಬಟ್ ಇನ್ ಕೇಸ್ ಸಿಕ್ತು ಅಂತಂದರೆ ಅದು ಮೋಸ್ಟ್ಲಿ ಆಗ ಕಂಪನಿ ಸ್ಥಿತಿ ಏನಾಗಿರುತ್ತೆ ಅನ್ನೋದೆಲ್ಲ ನೋಡಬೇಕಾಗತ್ತೆ. ಇದು ಒಂದು ಇಂಟ್ರೆಸ್ಟಿಂಗು ಸ್ಟಾಕು. 339% ಅಷ್ಟು ಅಂದರೆ ನಾವು 100 ರೂಪಾಯಿ ಹಾಕಿದ್ರೆ 339 ರೂಪಾಯಿ ವಾಪಸ್ ಕೊಡ್ತಾರೆ. ಯಾರು ಬಿಡ್ತಾರೆ ಈ ಥರ ಕಂಪನಿನ? ಬಟ್ ನಿಮ್ಗೊಂದು ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಇಷ್ಟನ್ನು ಹೇಳ್ತಾ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಅಗೈನ್ ನಾನು ಹೇಳ್ತಾ ಇದ್ದೀನಿ, ಇನ್ ಕೇಸ್ ಈ ಥರದ್ದು ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಸೇಫೆಸ್ಟ್ ಬೆಟ್ ಅಂದರೆ ನಾನು ಮುಂಚೆನೇ ಹೇಳಿದ್ನಲ್ಲ, ಕೋಲ್ ಇಂಡಿಯಾ, REC, ಆಯಿಲ್ ಆ್ಯಂಡ್ ONGC, ಗೇಲ್ ಮತ್ತು PFC, ಭಾರತ್ ಪೆಟ್ರೋಲಿಯಮು ನೀವು ಕನ್ಸಿಡರ್ ಮಾಡ್ಬೋದು. ಇಷ್ಟೆಲ್ಲ ಸೇಫ್ ಇದೆ. ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟು ನಂಗೆ ಸ್ವಲ್ಪ ಇದಂತೂ ಹೆವಿ ರಿಸ್ಕ್ ತೊಗೊಳ್ತೀನಿ ಅಂತಂದರೆ ಮಾತ್ರ ಟ್ರೈ ಮಾಡಿ. ಅದು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿ, ತುಂಬಾ ಹಾಕೋಕೆ ಹೋಗಬೇಡಿ. ಬಟ್ ಬೇರೆದೆಲ್ಲ ಮತ್ತು ಇನ್ನೇನೋ ಹೆಂಗಿರೋ ರಿಸಲ್ಟ್ ಸೀಸನ್ ಇದೆಯಲ್ಲ, ಹೇಗೆ ಇವರು ಎಷ್ಟು ಕೊಡ್ತಾರೆ ಅನ್ನೋದು ನೋಡ್ಬಿಟ್ಟು ಬೇಕಾದ್ರೆ ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಟಪಾರಿಯಾ ಟೂಲ್ಸು ನಿಮ್ಗೆ ಸಿಕ್ಕರೆ ನೀವು ಅದೃಷ್ಟವಂತರು.
ಆಯಿತಾ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾರು ಕ್ವಶನ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಥ್ಯಾಂಕ್ ಯು.